ಗೊತ್ತಿರುವಂಥ ವಿಚಾರ. ಬಿಡದಿಯಲ್ಲಿ ಮುತ್ತಪ್ಪ ರೈ ಸಂಬಂಧಿ ಪ್ರಕಾಶ್ ರೈ ಅವರು ಹೇಳಿಕೆಯನ್ನು ಕೊಟ್ಟಿದ್ದು. ಯಾಕೆಂದರೆ ಅವ್ರು ಮಾಡ್ತಾ ಇದ್ದ ಪ್ರೊಫೆಷನ್ ಕೂಡ ಅದೇ ರೀತಿ ಇತ್ತು. ಆಸ್ತಿ ಸಂಬಂಧಪಟ್ಟಂತೆ ಕೂಡ ಗಲಾಟೆ ಆಗಿತ್ತು. ಮುತ್ತಪ್ಪ ರೈ ಮೇಲಿನ ದ್ವೇಷ ಮಗನ ಮೇಲೂ ಮುಂದುವರೆದಿರೋ ಸಾಧ್ಯತೆ ಇದೆ. ಯಾರೋ ಟಾರ್ಗೆಟ್ ಮಾಡಿ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ರಿಕ್ಕಿ ರೈ ಎರಡನೇ ಪತ್ನಿ ಮಗು ಜೊತೆ ವಿದೇಶದಲ್ಲಿದ್ದರು. ಅದನ್ನು ಹೇಳಿದ್ದೆ, ತುಂಬ ಅವ್ರು ಯಾವಾಗಲೂ ಫಾರಿನಲ್ಲೇ ಇರ್ತಾ ಇದ್ದಿದ್ದು, ಇಂಡಿಯಾಗೆ ಬರ್ತಾ ಇದ್ದು ತುಂಬ ಅಪರೂಪ. ಮೊನ್ನೆ ಅಷ್ಟೇ ಅವ್ರು ರಷ್ಯಾದಿಂದ ವಾಪಸ್ ಬಂದಿದ್ದರು. ಮುತ್ತಪ್ಪ ರೈ ಕಾಲದಿಂದಲೂ ಕೂಡ, ಯಾಕೆಂದರೆ ಭೂಗತ ಜಗತ್ತಿನ ನಂಟು ಹೊಂದಿದ್ದಂಥವರು ಮುತ್ತಪ್ಪ ರೈ. ಹಾಗಾಗಿ ಆ ಕಾಲದಿಂದಲೂ ಅವ್ರ ಮೇಲೆ ದ್ವೇಷ ಸಾಧಿಸ್ತಕ್ಕಂಥವ್ರು ಇದ್ದೇ ಇದ್ದರು. ಈಗ ಅದು ಮಗನ ಮೇಲೆ ಮುಂದುವರೆದಿದೆಯಾ ಅಂತಕ್ಕಂಥದ್ದು ಒಂದು, ಅಥವಾ ಕೌಟುಂಬಿಕ ಕಲಹ. ಯಾಕೆಂದರೆ ಮುತ್ತಪ್ಪ ರೈ ಅವರಿಗೆ ಇಬ್ಬರು ಪತ್ನಿಯರು. ಮೊದಲನೇ ಪತ್ನಿದು ಡಿವೋರ್ಸ್ ಆಗಿತ್ತು, ಬಟ್ ಲ್ಯಾಂಡ್ ಇಶ್ಯೂನಲ್ಲಿ ಮೊದಲನೇ ಪತ್ನಿಗೂ ಎರಡನೇ ಪತ್ನಿಗೆ ಮಕ್ಕಳಿಗೂ ಸ್ವಲ್ಪ ಇಶ್ಯೂಗಳಾಗ್ತಾ ಇತ್ತು. ಅದು ಸೆಟಲ್ ಆಗಿತ್ತು ಅಂತ ಸುದ್ದಿ ಇತ್ತು, ಬಟ್ ಆಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಮಧ್ಯರಾತ್ರಿ 12:40ಕ್ಕೆ ನಮ್ಮ ಲಾಯರು ನಾರಾಯಣ ಸ್ವಾಮಿ ಅವರು ನಮಗೆ ಫೋನ್ ಮಾಡಿದರು. ನೋಡಿ, ಬಿಡದಿಯಲ್ಲಿ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ, ಹೌದಾ ಅಲ್ಲೋ, ಇಮಿಡಿಯೇಟಲ್ಲಿ ಹೋಗಿ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿ ಅಂತ ಅವರು ಕಾಲ್ ಮಾಡಿದರು. ನಾನು ಇಮಿಡಿಯೇಟ್ ಎತ್ಕೊಂಡು ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ. ಇಲ್ಲ, ಅಲ್ಲೊಂದು ಸದ್ದು ಬಂದಂಗೆ ಆಯಿತು. ಬಂದು ಇಮಿಡಿಯೇಟ್ ಮುಂದೆ ಹೋದರು, ಸೆಕ್ಯೂರಿಟಿಗಳು ಕರ್ಕೊಂಡು ಹೋದರು ಅಂತ ನಮ್ಮ ಗೇಟ್ ಸೆಕ್ಯೂರಿಟಿ ಹೇಳಿದೆ. ಆಮೇಲೆ ನಾನು ಬಿಡದಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಇರಲಿಲ್ಲ. ಅಲ್ಲಿಂದ ಮತ್ತೆ ಹೋದೆ ಭರತ್ ಕೆಂಪಣ್ಣ ಹಾಸ್ಪಿಟ್ಲಲ್ಲಿ ಇದ್ದರೂ ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ನು ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು, ಗಾಡಿ ನೋಡಿದರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲ್ಲೆಟ್ಟು ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವರೇನೋ ಬಗ್ಗಿ ಬ್ಯಾಗಿಂದ ತೊಗೊತಾ ಇದ್ರಂತೆ, ಅದಕ್ಕೆ ಮೂಗಿಗೆ ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರೂ ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಿರ್ತಾರೆ, ಬಟ್ ಅಲ್ಲಿ ಸ್ಥಳೀಯರು ಮತ್ತು ಸಂಬಂಧಿಕರು ಹೇಳೋ ಪ್ರಕಾರ ಯಾರು ಈ ಕೆಲಸವನ್ನು ಮಾಡಿರ್ಬೋದು, ಏನೇನು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದರೆ ರಿಕ್ಕಿ ರೈ ಅವರು ಮುತ್ತಪ್ಪ ರೈಯವರ ಮಗ. ಹಾಗಾಗಿ ಮುತ್ತಪ್ಪ ರೈಯವರಿಗೆ ಸಾಕಷ್ಟು ಹಿಂದಿನಿಂದಲೂ ಕೂಡ ಅವರ ವಿರುದ್ಧವಾದಂಥ ಸಾಕಷ್ಟು ಜನರಿದ್ದರು, ಅವರಿಗೆ ಸಾಕಷ್ಟು ಬೆದರಿಕೆಗಳು ಕೂಡ ಇದ್ವು. ಆ ನಿಟ್ಟಿನಲ್ಲಿ ರಿಕ್ಕಿ ರೈ ಅವರು ಕೂಡ ಈ ಒಂದು ಮುಂಜಾಗ್ರತಾ ಕ್ರಮವಾಗಿ ಸೆಕ್ಯೂರಿಟಿಯನ್ನೇ ಇಟ್ಕೊಂಡು ಓಡಾಡ್ತಿದ್ರು. ಆದರೆ ನಿನ್ನೆ ಸೆಕ್ಯೂರಿಟಿ ಅವ್ರಿಗೆ ಇರಲಿಲ್ಲ, ಯಾವುದೇ ಗನ್ಮ್ಯಾನ್ ಅವ್ರ ಜೊತೆ ಇರಲಿಲ್ಲ. ಡ್ರೈವರ್ ಜೊತೆ ಬಿಡದಿಯ ಮನೆಯಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಯತ್ನ ನಡೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಇದು ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಕಂಪ್ಲೀಟ್ ಆಗಿ ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂಥ ಒಂದು ಸ್ಕೆಚ್ ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದರೆ ರಿಕ್ಕಿ ರೈ ಅವರು 12:30 ಸಂದರ್ಭದಲ್ಲಿ ಮನೆಯಿಂದ ಓಡ್ತಾರೆ ಅಂದರೆ ಇದು ಕನ್ಫರ್ಮ್ ಆಗಿ ಸುಮಾರು ಒಂದು ಸಾಕಷ್ಟು ದಿನಗಳಿಂದ ವಾಚ್ ಮಾಡಿ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಈ ರೀತಿಯಾದಂಥ ಒಂದು ಹತ್ಯೆ ಯತ್ನವನ್ನು ನಡೆಸಲಾಗಿರುವಂಥದ್ದು. ಆ ಬಗ್ಗೆ ಅವರ ವಕೀಲರು ಕೂಡ ಹೇಳಿರುವಂಥದ್ದು. ಸದ್ಯ ಡ್ರೈವರ್ ಅವರು ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ. 3 ವಿರುದ್ಧ ಕೂಡ FIR ದಾಖಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅನುಮಾನ ಇರುವಂಥ ವ್ಯಕ್ತಿಗಳ ಬಗ್ಗೆ ಕೂಡ ಸಾಕಷ್ಟು ಪರಿಶೀಲನೆಯನ್ನು ಪೊಲೀಸರು ಮಾಡ್ತಿರುವಂಥದ್ದು. ಯಾಕೆಂದರೆ ರಿಕ್ಕಿ ರೈ ಅವರಿಗೆ ಈಗಾಗಲೇ ಮೊದಲನೇ ಪತ್ನಿ ಜೊತೆ ಡೈವರ್ಸ್ ಆಗಿತ್ತು. ಬಳಿಕ ಅವರು ವಿದೇಶದಲ್ಲಿ ಎರಡನೇ ಪತ್ನಿಯನ್ನ ಮದುವೆಯಾಗಿ ಅಲ್ಲಿ ವಾಸವಾಗಿದ್ರು. ಇಲ್ಲಿ ಅಪರೂಪಕ್ಕೆ ಬರ್ತಾ ಇದ್ರು. ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಮಯವನ್ನು ಬಿಡದಿ ಮನೆಯಲ್ಲೇ ಕಳಿತಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಡ್ರೈವರ್ ಅವರ ದೂರಿನ ಮೇರೆಗೆ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಈ ಜಾಗದಲ್ಲಿ ಟ್ರೇಸ್ ಆಗಿರುವಂಥ ಒಂದಷ್ಟು ಲೊಕೇಶನ್ಗಳನ್ನು ಕೂಡ, ಅಂದರೆ ಯಾರ್ಯಾರು ಈ ಜಾಗದಲ್ಲಿ ರಾತ್ರಿ ವೇಳೆ ಮೊಬೈಲನ್ನು ಉಪಯೋಗಿಸಿದ್ದಾರೆ, ಯಾರ್ಯಾರು ಈ ರಸ್ತೆಯಲ್ಲಿ ಓಡಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಈ ರಸ್ತೆಯ ಅಂಚಿನಲ್ಲಿರುವಂಥ ಒಂದಷ್ಟು CCTVಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ FSL ತಂಡ ಸ್ಥಳದಲ್ಲಿ ತೀವ್ರತರವಾದಂಥ ಒಂದಷ್ಟು ಪರಿಶೀಲನೆಗಳನ್ನ ಮಾಡ್ತಿದ್ದೆ. ಅಂದರೆ ಗುಂಡು ಯಾವ ಜಾಗದಲ್ಲಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಮಾರ್ಕ್ ಮಾಡಿ ತೋರಿಸಲಾಗ್ತಾ ಇರುವಂಥದ್ದು. ಜೊತೆಗೆ ಎಷ್ಟು ಮೀಟರ್ ಅಳತೆಯಲ್ಲಿ ಶೂಟ್ ಮಾಡಲಾಗಿದೆ, ಯಾವ ಗನ್ನನ್ನು ಬಳಸಲಾಗಿದೆ, ಯಾವ MM ಬುಲೆಟನ್ನು ಇದಕ್ಕೆ ಬಳಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಪೊಲೀಸ್ನವರು ತೆಗೆದುಕೊಳ್ತಿದ್ದಾರೆ. ಜೊತೆಗೆ ಆ ಡಿಸ್ಟೆನ್ಸ್ ಏನಿತ್ತು, ಅಂದರೆ ಆತ ಶೂಟ್ ಮಾಡಿರುವಂಥ ಡಿಸ್ಟೆನ್ಸ್ ಏನಿದೆ, ಜೊತೆಗೆ ಯಾವ ಒಂದು ಫೋರ್ಸಲ್ಲಿ ಕಾರಿಗೆ ಗುಂಡು ತಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಒಂದಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಅಂದರೆ ಮೇಲ್ನೋಟಕ್ಕೆ ಇದು ಶಾರ್ಟ್ ಗನ್ನಿಂದ ಶೂಟ್ ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ರಭಸವಾಗಿ ನುಗ್ಗಿರುವಂಥ ಒಂದು ಗುಂಡೇನಿದೆ ಅದು ಕಾರಿನ ಡೋರನ್ನು ಇದನ್ನು ಮಾಡಿಕೊಂಡು ನುಗ್ಗಿ ಒಳಗಡೆ ಅವರಿಗೆ ಹಾನಿಯನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಕೂಡ ಚುರುಕಾಗಿರುವಂಥದ್ದು. ಅರವಿಂದ್.